ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಮತ್ತೊಂದು ಸಂಕಷ್ಟ. ಕೊಲೆ ನಡೆದ ಸ್ಥಳದಲ್ಲಿ ಸಿಕ್ಕ ಸಾಕ್ಷ್ಯಗಳಿಂದಲೇ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಕೊಲೆ ಜಾಗದಲ್ಲಿ ದರ್ಶನ್ ಇದ್ದಿರೋದಕ್ಕೆ ಪ್ರಬಲ ಸಾಕ್ಷಿ ಲಭ್ಯವಾಗಿದೆ. ಆರೋಪಿಗಳ ಮೊಬೈಲ್ನಲ್ಲಿರುವಂತಹ 8 ಫೋಟೋಗಳನ್ನ ರಿಟ್ರೀವ್ ಮಾಡಲಾಗಿದೆ. ಕೊಲೆ ಜಾಗದಲ್ಲಿ ಆರೋಪಿಗಳ ಜೊತೆಗಿರುವಂತಹ ದರ್ಶನ್ ಈ ಫೋಟೋ ಲಭ್ಯವಾಗಿದೆ. ಕಿಡ್ನಾಪರ್ಗಳಾದ A6 ಜಗದೀಶ್ ಹಾಗೆ A7 ಅನುಕುಮಾರ್ ಇದ್ರು. ಬಾಡಿಗೆ ಕಾರು ಚಾಲಕ A8 ರವಿಯ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿದಾಗ ಈ ಫೋಟೋ ಲಭ್ಯವಾಗಿದೆ. ಜಗದೀಶ್ ಫೋನ್ನಲ್ಲಿ 4 ಹಾಗೆ ಅನುಕುಮಾರ್ ಮೊಬೈಲ್ನಲ್ಲಿ 2 ಫೋಟೋಗಳಿದ್ವು. A8 ರವಿಯ ಮೊಬೈಲ್ನಲ್ಲಿ 2 ಫೋಟೋವನ್ನ ರಿಟ್ರೀವ್ ಮಾಡಲಾಗಿದೆ. ನೋಡಿ, ಆ ರಿಟ್ರೀವ್ ಮಾಡಿದಂತ ಸಂದರ್ಭದಲ್ಲಿ ದರ್ಶನ್ ಕೊಲೆ ನಡೆದಿರುವಂತಹ ಸ್ಥಳದಲ್ಲೇ ಇರೋದಕ್ಕೆ ಒಂದು ಸಾಕ್ಷ್ಯ ಲಭ್ಯವಾಗಿದೆ. ಆ ಫೋಟೋದಲ್ಲಿ ದರ್ಶನ್ ಕೂಡ ಇದ್ದಾರೆ. ರಿಟ್ರೀವ್ ಮಾಡೋದಕ್ಕೆ ಇವರ ಮೊಬೈಲ್ಗಳನ್ನ FSLಗೆ ಕಳಿಸಲಾಗಿತ್ತು. ಹೈದರಾಬಾದ್ನ FSLಗೆ ಕಳಿಸಲಾಗಿತ್ತು. ಅದರ ರಿಪೋರ್ಟ್ ಬರೋದಕ್ಕೆ ಕಾಯ್ತಾ ಇದ್ರು. ಇದೀಗ ಬಂದಿರೋದ್ರಿಂದ ಅಡಿಷನಲ್ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಸಾಕ್ಷ್ಯವಾಗುತ್ತೆ, ಬಲವಾದಂತ ಸಾಕ್ಷ್ಯ ಆಗುತ್ತೆ. ಇದಾಗಲೇ ಮಧ್ಯಂತರ ಜಾಮೀನಲ್ಲಿ, ಅದು ಕೂಡ ಅನುಕಂಪದ ಆಧಾರದಲ್ಲಿ ಸಿಕ್ಕಿರುವಂತಹ ಜಾಮೀನಲ್ಲಿ ದರ್ಶನ್ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಚಿಕಿತ್ಸೆ ಮುಗಿದ ನಂತರ ಮತ್ತೆ ಎಕ್ಸ್ಟೆಂಡ್ ಕೇಳುವಂಥದ್ದು, ಈ ರೀತಿಯಾದಂತಹ ಪ್ರೊಸೀಜರ್ಗಳು ಇರುತ್ತೆ. ಆ ರೀತಿಯಾದಂತಹ ಚಾನ್ಸಸ್ ಇದೆ. ಆದರೆ ಈಗಾಗಲೇ ಅಡಿಷನಲ್ ಚಾರ್ಜ್ ಶೀಟ್ಗಳು ಹಾಕಿರೋದ್ರಿಂದ ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. 3 ಜನರ ಮೊಬೈಲ್ ರಿಟ್ರೀವ್ ಮಾಡಿದಾಗ ಅದರಲ್ಲಿ ಸಿಕ್ಕಿರುವಂತಹ ಫೋಟೋಗಳು ಪ್ರಬಲ ಸಾಕ್ಷ್ಯವಾಗಿದೆ. ದರ್ಶನ್ ಅಲ್ಲಿ ಇದ್ರು ಅನ್ನೋದಕ್ಕೆ ಸಾಕ್ಷ್ಯ ಹೇಳ್ತಾ ಇದೆ. CV ನಾಗೇಶ್ ಅವರ ವಾದವನ್ನ ನೀವು ನೆನಪಿಸ್ಕೊಳ್ಬಹುದು. ಕೇವಲ ಈ ಮೊಬೈಲ್ ನೆಟ್ವರ್ಕ್ಗಳ ಆಧಾರದಲ್ಲಿ ದರ್ಶನ್ ಅಲ್ಲಿ ಇದ್ರು ಅಂತ ಹೇಗೆ ಹೇಳ್ತೀರಾ, ಏನ್ ಸಾಕ್ಷ್ಯ ಇದೆ ಅಂತ ಕೇಳಿದ್ರು. ಬಟ್ ಇದು ಪ್ರಬಲ ಸಾಕ್ಷ್ಯ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಫೋಟೋಗಳನ್ನ ರಿಟ್ರೀವ್ ಮಾಡಿದಂತ ಸಂದರ್ಭ ದರ್ಶನ್ ಅಲ್ಲಿ ಇರೋವಂತ ಫೋಟೋಗಳು ಸಿಕ್ಕಿದಾವೆ. ಇವ್ರುಗಳು ಯಾವಾಗ ರೇಣುಕಾಸ್ವಾಮಿ ಸತ್ತೋಗಿದ್ದಾರೆ ಅನ್ನೋದು ಗೊತ್ತಾಗುತ್ತೋ ಅವಾಗ ಫೋಟೋಗಳನ್ನೆಲ್ಲ ಡಿಲೀಟ್ ಮಾಡ್ತಾರೆ. ಬಟ್ ಇವಾಗ ಸಿಕ್ಕಾಕೊಂಡ್ರು.